ನಮಸ್ತೆ, ನಾನಿವತ್ತು ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತೊಗರಿಬೇಳೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಂಗು, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಂದು ಕೆಂಪು ಮೆಣಸಿನಕಾಯಿ, ಒಂದು ಹಸಿ ಮೆಣಸಿನಕಾಯಿ, ಅರಿಶಿನ ಪೌಡರ್, ಸಾಸಿವೆ, ಉಪ್ಪು, ಎಣ್ಣೆ, ಟೊಮೆಟೊ, ಮೆಂತಿ ಪಲ್ಯ. ಇದನ್ನು ನಾನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಪೌಡರ್, ತೊಗರಿಬೇಳೆನ ಮೇಲೆ ಹಾಕೊಂಡ್ಬಿಡ್ತೀನಿ. ನಾನು ತೊಗರಿಬೇಳೆನ ನೀಟಾಗಿ ಒಂದು 2 ಸರಿ ತೊಳ್ಕೊಂಡ್ಬಿಡಿ. ನೋಡಿ, ಇದನ್ನು ತೊಳೆದಿದ್ದಾಗಿದೆ. ತೊಗರಿಬೇಳೆಗೆ ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಕೂಡ ನಾನು ಇದರಲ್ಲೇ ಹಾಕೊಂಡ್ಬಿಡ್ತೀನಿ. ಅರಿಶಿನ ಪೌಡರ್ ಹಾಕೊಂಡ್ಬಿಡಿ. ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ. ನೀರು ಹಾಕೊಂಡ್ಬಿಡಿ. ಇದನ್ನು ಇದು ಮುಳುಗುವಷ್ಟು ಮಾತ್ರ ಹಾಕೊಳ್ಳಿ. 3 ಸಿಟಿ ಮಾಡ್ಕೊಂಡ್ಬಿಡಿ. ನೋಡಿ, ಈಗ 3 ಸಿಟಿ ಆಗಿದೆ. ಸ್ಟವ್ ಬಂದ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಇದು ಬೇರೆ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ. ಕಡಾಯಿಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ ಕೂಡ ಹಾಕೋಬೇಕು. ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ತುಂಬ ಕೆಂಪು ಕೂಡ ಮಾಡ್ಕೋಬೇಡಿ. ಈರುಳ್ಳಿ ಫ್ರೈ ಆದ ನಂತರ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕೊಂಡ್ಬಿಡಿ. ನಿಮಗೆ ತುಂಬ ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೋಬೇಕು. ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಿ. ಇಲ್ಲ ನೀವು ಕಡಿಮೆ ಖಾರ ತಿಂತೀನಿ ಅಂದರೆ ಈ ರೀತಿ ಒಗ್ಗರಣೆಯಲ್ಲಿ ಹಾಗೆ ಹಾಕೊಂಡ್ಬಿಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಅದನ್ನು ಕೂಡ. ನಂತರ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಾನು ಸ್ವಲ್ಪ ಜಜ್ಜಿ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು. ಎರಡು ಕೂಡ ನಡೆಯುತ್ತೆ. ಇದನ್ನು ಕೂಡ ನೀವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗನ್ನ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ನೀವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿದ ನಂತರ ನೀವು ದಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ. ದಾಲ್ ಹಾಕಿದ ಮೇಲೆ ನಿಮಗೆ ದಾಲ್ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಕುದಿಬೇಕಿದು. ಕುದಿ ಬಂದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ದಾಲ್ ರೆಡಿನೇ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪಿಂದು. ಇದನ್ನು ನೀವು ಜೋಳದ ರೊಟ್ಟಿ, ಚಪಾತಿ ಜೊತೆ ತಿನ್ಬೋದು. ಅನ್ನ ತುಪ್ಪ ಹಾಕ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮೆಂತ್ಯ ಸೊಪ್ಪಿನ ದಾಲ್ ರೆಡಿ.